ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯೆಹೋವನಿಂದಲೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರೇ ಇಲ್ಲಿ ನಮಗೆ ಏನ್ ಮಾಡುವವರಾಗಿದ್ದಾರೆ? ಜಯವನ್ನು ಕೊಡುವವರಾಗಿದ್ದಾರೆ. ದೇವರೇ ನಮಗೆ ಜಯವನ್ನ ಉಂಟು ಮಾಡುವಂತ ಕರ್ತನಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಅನೇಕ ವಾರ್ತಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತೇವೆ. ಆದರೆ ದೇವರ ಮೇಲೆ ನಾವು ಇವತ್ತು ಆಶ್ರಯಿಸಿಕೊಳ್ಳುವುದಿಲ್ಲ. ನಮ್ಮ ಬಲಗಳ ಮೇಲೆ ನಾವು ಇವತ್ತು ಆಶ್ರಯ ಪಟ್ಟುಕೊಳ್ತೇವೆ. ಆಗ ನಾವೇನಾಗ್ತೇವೆ? ಸೋಲನ್ನ ಕಾಣ್ತೇವೆ. ನಾವು ಯಾವಾಗ ದೇವರ ಮೇಲೆ ನಮ್ಮನ್ನು ನಾವು ಆತುಕೊಳ್ತೇವೋ ಆಗ ನಾವೇನಾಗ್ತೇವೆ? ಒಂದು ಹೊಸ ಜಯವನ್ನ ನೋಡ್ತೇವೆ. ಒಂದು ದೊಡ್ಡ ಮಟ್ಟದಲ್ಲಿ ಜಯವನ್ನ ನೋಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಬಲಗಳ ಮೇಲೆ ನಾವು ಆತುಕೊಳ್ಳದೆ, ನಮ್ಮ ಸಿದ್ಧತೆಗಳ ಮೇಲೆ ನಾವು ಆತುಕೊಳ್ಳದೆ, ನಮ್ಮ ಕಾರ್ಯಭಾರಗಳ ಮೇಲೆ ನಾವು ಆತುಕೊಳ್ಳದೆ, ನಾವು ದೇವರ ಮೇಲೆ ಆತುಕೊಳ್ಳುವಾಗ ಕರ್ತನು ನಾವು ನಡೆದು ಹೋಗುವ ಮಾರ್ಗಗಳಲ್ಲಿ, ನಾವು ಕೈಟ್ ಮಾಡುವ ಪ್ರಯಾಸಗಳಲ್ಲಿ, ನಾವು ಕೈಟ್ ಮಾಡುವ ಕೆಲಸಗಳಲ್ಲಿ ಕರ್ತನು ಖಂಡಿತವಾಗಿಯೂ ನಮಗೆ ಏನ್ ಮಾಡುವವರಾಗಿದ್ದಾರೆ? ಒಂದು ಜಯವನ್ನ ಕೊಡುವವರಾಗಿದ್ದಾರೆ. ದಾವೀದನನ್ನ ನಾವು ನೋಡುವಂತ ಸಮಯದಲ್ಲಿ ದೇವರು ಅವನಿಗೆ ಏನ್ ಮಾಡ್ತಾ ಇದ್ರು? ಪ್ರತಿಯೊಂದು ಯುದ್ಧಗಳಲ್ಲಿ ಅವನಿಗೆ ಒಂದು ಜಯವನ್ನ ಕೊಂಡು ಬರುವವರಾಗಿದ್ದರು. ಯೆಹೋಶುವನ ಜೀವಿತಗಳಲ್ಲಿ ದೇವರು ಅವನ ಯುದ್ಧಗಳಲ್ಲಿ ಜಯವನ್ನ ಕೊಂಡು ಬಂದರು. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿಯೂ ಕೂಡ ನಾವು ಅನೇಕ ಒಂದು ಕಾರ್ಯಗಳನ್ನ ಸಂಧಿಸಬೇಕಾಗಿರುತ್ತೆ. ಆ ಎಲ್ಲಾ ಕಾರ್ಯಗಳಲ್ಲಿ ದೇವರ ಮೇಲೆ ಆತುಕೊಳ್ಳುವಾಗ, ದೇವರ ಆಲೋಚನೆಗಳ ಮೇಲೆ ಆತುಕೊಳ್ಳುವಾಗ, ದೇವರ ಮಾತಿನ ಮೇಲೆ ಆತುಕೊಳ್ಳುವಾಗ ಕರ್ತನು ಖಂಡಿತವಾಗಿಯೂ ದೊಡ್ಡ ಜಯವನ್ನ ಉಂಟು ಮಾಡುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಒಂದು ದೊಡ್ಡ ಜಯವನ್ನು ಅನುಗ್ರಹಿಸಿರಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.